ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ದುಂದು ವೆಚ್ಚಕ್ಕೆ ಕಡಿವಾಣ, ಸಹಕಾರಿ ಸಂಸ್ಥೆ ಲಾಭದಾಯಕದತ್ತ ಗುರುನಾಥ ಜಯಂತಿಕರ. ಸಚಿವ ಶಿವಾನಂದ ಪಾಟೀಲರಿಗೆ ಮಾತೃವಿಯೋಗ. ಸಹಕಾರಿಯು ಲಾಭದಾಯಕವಾಗಬೇಕಾದರೆ ದುಂದು ವೆಚ್ಚಕ್ಕೆ ಕಡಿವಾಣ, ಪಾರದರ್ಶಕತೆ ಹಾಗೂ ಆಡಳಿತ ಮಂಡಳಿಯ ದಿನನಿತ್ಯದ ವ್ಯವಹಾರದ ಕುರಿತು ಗಮನ ಹರಿಸಿದಾಗ ಮಾತ್ರ ಸಾಧ್ಯ ಎಂದು ಸಂಯುಕ್ತ ಸಹಕಾರಿಯ ನಿರ್ದೇಶಕ ಗುರುನಾಥ ಜಯಂತಿಕರ ಅಭಿಪ್ರಾಯಪಟ್ಟರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಕಲಬುರಗಿ ಪ್ರಾಂತ ಬೀದರ್ ಜಿಲ್ಲಾ ಸಂಪರ್ಕ ಕಚೇರಿ ವತಿಯಿಂದ ಬೀದರ್ ಜಿಲ್ಲೆಯ ನಷ್ಟದಲ್ಲಿರುವ ಸೌಹಾರ್ದ ಸಹಕಾರಿಗಳಿಗಾಗಿ ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿಯ ಸಾಮರ್ಥ್ಯ ತರಬೇತಿ ಕೇಂದ್ರದಲ್ಲಿ ಜಿಲ್ಲೆಯ ಆಯ್ದ ಸೌಹಾರ್ದ ಸಹಕಾರಿಗಳಿಗಾಗಿ ವ್ಯವಹಾರ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಗುರುನಾಥ ಜಯಂತಿಕರ್ ಅವರು ಈ ಕುರಿತು ಹಲವು ನಿದರ್ಶನಗಳ ಸಹಿತ ಮಾಹಿತಿ ನೀಡುವ ಮೂಲಕ ಸಮಸ್ಯೆಗಳಿಗೆ ಬಲಿಯಾಗಬೇಡಿ ಎಂದು ಮುನ್ನೆಚ್ಚರಿಕೆ ನೀಡಿದರು. ಗುಣಾತ್ಮಕ ಸಹಕಾರಿಗಳಿಂದ ಮಾತ್ರ ಸದೃಢ ಮತ್ತು ಸಮರ್ಥ ಭಾರತದ ಅಭಿವೃದ್ಧಿ ಸಾಧ್ಯ ಹಾಗೂ ಗುಣಾತ್ಮಕ ಸಹಕಾರಿಗಳು ದೇಶದ ಆರ್ಥಿಕತೆಯ ಮೆಟ್ಟಿಲು ಎಂದು ಸಂದೇಶ ನೀಡಿದರು. ಅವರು ಕೂಡ ಇಂಥ ಸುಳಿವಿಗೆ ಸಿಕ್ಕಾಕೊಂಡು ಮಗ ಸತ್ತೋದ, ಹೆಂಡತಿ ಸತ್ತೋದ್ರು, ಇರ್ತಕ್ಕ ಮನೆ ಇಲ್ಲೇ ಒಂದು ಮನೆ ಇತ್ತು, ಅವರು ಮಾರಾಟ ಮಾಡಿಬಿಟ್ರು. ಕೊನೆ ಟೈಮಲ್ಲಿ ಅವರು ಒಂದು ಸಣ್ಣ ಬಾಡಿಗೆ ರೂಮಲ್ಲಿ ಬಾಡಿಗೆ ತೊಗೊಂಡು ಬಿಡೋದು, ಅವರು ಸತ್ತು ಹೋದ್ರು. ಅಂದರೆ ಸಮಾಜದಲ್ಲಿ ಎಂಥ ಜನ ಇದ್ದಾರೆ, ಬಹಳ ಜಾಗೃತವಾಗಿ ನಾವಿರಬೇಕು. ಆ್ಯಕ್ಚುಲಿ ಈ ಮೂವ್ಮೆಂಟ್ ಯಾಕೆ ಬಂದು ಕಡೆ ಕೋಆಪರೇಟಿವ್ ಸಹಕಾರ ಚಳವಳಿ ಅಂದರೆ ಈ ರೀತಿ ಸಮಾಜದಲ್ಲಿ ಈ ರೀತಿ ಶೋಷಣೆಯನ್ನು ನಡೀತಾ ಇದೆ. ಈ ಶೋಷಣೆಯನ್ನು ತಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಚಳವಳಿಯನ್ನು ಬಂದಿದೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಬಹಳ ಜಾಗೃತವಾಗಿ ಈ ಚಳವಳಿಯನ್ನು, ಬಹಳ ಜವಾಬ್ದಾರಿಯುತವಾಗಿ ಚಳವಳಿಯನ್ನು ಕಟ್ಟಬೇಕಾಗಿದೆ, ಬೆಳೆಸಬೇಕಾಗಿದೆ. ಒಂದು ಸಹಕಾರಿ ಸಂಸ್ಥೆ ಬೆಳೀತು ಅಂತಂದರೆ ಆ ಭಾಗದಲ್ಲಿರ್ತಕ್ಕಂಥ ಏನು ಶೋಷಣೆಗೆ ಒಳಗಾದಂಥ ಜನರನ್ನು ನಾವು ಮುಕ್ತವನ್ನು ಮಾಡಬಹುದು. ನಾವು ಮಾಡ್ತಕ್ಕಂಥ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ನಾವು. ಸೊ ಹೀಗಾಗಿ ಸಹಕಾರಿ ಸಂಸ್ಥೆ ದೊಡ್ಡದೇ ಇರಬೇಕು, ಚಿಕ್ಕದೇ ಇರಬೇಕು ನಾನು ಹೇಳ್ತಾ ಇಲ್ಲ. ನಾವು ಎಷ್ಟು ಸಹಕಾರಿ ಎಷ್ಟು ಪ್ರಮಾಣದಲ್ಲಿದೆ ಅದನ್ನು ಉತ್ತಮವಾಗಿ ಬೆಳೆಸಬೇಕು ಅಂತಕ್ಕಂಥ ನಮ್ಮ ಆಶಯ. ಸಹಕಾರಿ ಚಳವಳಿ ಬಂದಿರತಕ್ಕಂಥ ಆಶಯ ಕೂಡ ಅದೇ. ದೊಡ್ಡ ದೊಡ್ಡ ಸಾಲಗಳನ್ನು ಕೊಡಲಿಕ್ಕೆ ಬಹಳ ದೊಡ್ಡ ದೊಡ್ಡ ಬ್ಯಾಂಕ್ಗಳಿದ್ದಾವೆ. ಈ ಸಣ್ಣ ಪುಟ್ಟ 1000, 2000, 4000, 5000, 10,000, 50,000, 1 ಲಕ್ಷದ ಒಳಗಡೆ ಸಾಲ ಕೊಡ್ತಕ್ಕಂಥ ಸಹಕಾರಿ ಸಂಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾಗಿದೆ. ಇನ್ನು ನೂರಾರು ಸಹಕಾರಿ ಸಂಸ್ಥೆಗಳಾಗಲಿ ತೊಂದರೆ ಇಲ್ಲ, ಆದರೆ ಆ ಸಹಕಾರಿ ಸಂಸ್ಥೆಗಳು ಗುಣಾತ್ಮಕವಾಗಿ ಬೆಳಿಬೇಕು, 4 ಜನರಿಗೆ ಒಳ್ಳೆಯದನ್ನು ಮಾಡಬೇಕು, ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶವೇ ಸಹಕಾರಿ ಚಳವಳಿ ಮೂಲ ಉದ್ದೇಶ. ಹೀಗಾಗಿ ನಮ್ಮ ಸಹಕಾರಿ ಸಂಸ್ಥೆಗಳನ್ನು ಸದೃಢವಾಗಿ ಸಮರ್ಥವಾಗಿ ಕಟ್ತೀವಿ ಅಂತಕ್ಕಂಥ ಒಂದು ಚಾಲೆಂಜನ್ನು ಇವತ್ತು ಮಾಡಿ ಇಲ್ಲಿ ನಾವೆಲ್ಲರೂ ತೆರಳೋಣ ಅಂತ ಹೇಳ್ತಾ ನಾನು ಉದ್ಘಾಟನೆ ಮಾಡಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ್ರೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಟೀಲ್ ನಿರ್ದೇಶಕರು, ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಬೀದರ್ ನಿರ್ದೇಶಕ ನಾಗಶೆಟ್ಟಿ ವಹಿಸಿದ್ದರು. ಶ್ರೀಕಾಂತ ಸ್ವಾಮಿ ಸ್ವಾಗತಿಸಿದರು. ಬೀದರ್ ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ರಾಜೇಶ್ KM ಕಾರ್ಯಕ್ರಮದ ಉಸ್ತುವಾರಿ ಹಾಗೂ ನಿರ್ವಹಣೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಜಯ ಕಾಸ ನಿರ್ದೇಶಕರು, ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಇವರು ಉಪಸ್ಥಿತರಿದ್ದರು. 32 ಸೌಹಾರ್ದ ಸಹಕಾರಿಗಳಿಂದ 58 ಸಹಕಾರಿಗಳ ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆದರು. ಶಶಿಧರ ಎಲೆ ನಿವೃತ್ತ ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಷ್ಟದಲ್ಲಿರುವ ಸಹಕಾರಿಗಳ ಪ್ರಗತಿಗೆ ಅವಶ್ಯಕವಿರುವ ಅಂಶಗಳ ಕುರಿತು ಲಾಭ ಗಳಿಕೆ, ಮಾರ್ಗೋಪಾಯ, ಆದಾಯದ ಮೂಲಗಳು, ಸಂಪನ್ಮೂಲಗಳ ಸದ್ಬಳಕೆ, ವ್ಯವಹಾರ ಗಾತ್ರ ಹೆಚ್ಚಳ ಮತ್ತು ತಂತ್ರಜ್ಞಾನ ಬಳಕೆ ಬಗ್ಗೆ ಸಹಕಾರಿಗಳಿಗೆ ಉಪನ್ಯಾಸ ನೀಡಿದರು. ರಾಷ್ಟ್ರೀಯ ತರಬೇತುದಾರರಾದ ಡಾಕ್ಟರ್ ಪೃಥ್ವಿರಾಜ್ ಲಕ್ಕಿ ಸಹಕಾರಿಗಳಲ್ಲಿ ಪ್ರೇರಣಾತ್ಮಕ ವಾತಾವರಣ ಅಗತ್ಯ ಕುರಿತು ಉಪನ್ಯಾಸ ನೀಡಿದರು. ಜವಳಿ, ಕಬ್ಬು, ಅಭಿವೃದ್ಧಿ, ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಅವರ ತಾಯಿ ಗಂಗಾಬಾಯಿ ಸಿದ್ದರಾಮಯ್ಯಪ್ಪ ಪಾಟೀಲ್ ವಯೋಸಹಜವಾಗಿ ನಿನ್ನೆ ಭಾನುವಾರ ನಿಧನರಾಗಿದ್ದಾರೆ. 84 ವಯೋಮಾನದ ಗಂಗಾಬಾಯಿ ಅವರು ಮಕ್ಕಳಾದ ಮಹಾದೇವಿ ಪಾಟೀಲ, ಶಿವಶರಣಗೌಡ ಪಾಟೀಲ, ಶಿವಾನಂದ ಪಾಟೀಲ ಹಾಗೂ ವಿಜುಗೌಡ ಪಾಟೀಲ ಸೇರಿದಂತೆ ಮೊಮ್ಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದಾರೆ. ವಿಜಯಪುರ ನಗರದ ಜಮಖಂಡಿ ರಸ್ತೆಯಲ್ಲಿರುವ ತೋಟದಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಮೃತರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಸಹಕಾರ ಟಿವಿ ಕೋರಿದೆ.